ಈಗ ಅನಿರೀಕ್ಷಿತವಾದಂತ ದರ್ಶನ ಇವತ್ತು ನಮ್ಮ ನಾಡಿನ ದೊರೆಗಳ ದರ್ಶನ ಎಲ್ಲಿ ಪಡೆ ಬದಿಲಾಯ್ತಲ್ಲ. ಎಂತ ಗಂಜಿನ ಮಾತಾಡೋ ಇವತ್ತು ನಮ್ಮ ನಾಡಿನ ಮಹಾರಾಜ ಕೌಶಲ ನೀವು ಆಗಾಗ ಹೊಳೆ ಬದಿಗೆ ಬರ್ತಾ ಇರ್ಬೇಕು. ನಿನಗೊಂದು ವಿಷಯ ಅಂತ ಕೇಳು, ಯಾರು ಎಲ್ಲಿ ಸಿಕ್ಕಿದ್ದಾರೆ ಎಂಬುದು ಮುಖ್ಯ ಅಲ್ಲ, ಸಿಕ್ಕಿದ್ದ ವ್ಯಕ್ತಿ ಯಾರು ಎಂಬುದು ಮುಖ್ಯ. ನಾವೆಲ್ಲ ಹೊಳ ಬದಿಗಳಲ್ಲ, ಎಲ್ಲಿ ಬೇಕಾದ್ರೂ ಸಿಗ್ತೇವೆ, ಎಷ್ಟೊತ್ತಿ ಬೇಕಾದ್ರೂ ಸಿಗ್ತೇವೆ. ನಮ್ಮ ದರ್ಶನ ನಿಮ್ಗೆ ಆಗ್ತಂತಾದ್ರೆ ನಿಮ್ಮ ಜನ್ಮ ಜನ್ಮಾಂತರ ಪುಣ್ಯ. ಯಾಕೆ ಗೊತ್ತಾ ಹಾಗಾಗಿತ್ತು? ಯಾಕೆ? ನದಿ ತೀರದಲ್ಲಿಯೂ ನಾವಿಕರಿರ್ತಾರೆ, ಬೆಸ್ತರಿರ್ತಾರೆ. ಖಂಡಿತ ಜೀವದ ಹಂಗನ್ನು ತೊರೆದು ನದಿಯಲ್ಲಿ ಹೋರಾಟ ಮಾಡಿ ಗುರಿ ಮುಟ್ಟುವ ಸಾಹಸ ಉತ್ಸಾಹ ಇರುತ್ತಿದ್ರೆ ಅದು ನಮ್ಮ ಬೆಸ್ತರಿಗೆ ಮಾತ್ರ. ಮಗವೀರರು ಹೌದೌದು. ಹಾಗಾಗಿ ನಮ್ಮ ಕಡೆಯೂ ದೃಷ್ಟಿ ಹಾಯಿಸಬೇಕು. ಅಯ್ಯೋ ನನ್ನ ಪುಣ್ಯ ಅಲ್ಲ, ನನ್ನ ಅಚ್ಚಿ ಪುಣ್ಯ ಇದು. ಅಚ್ಚಿ ಪುಣ್ಯ
ಹಾಗೆ ನೀವು ಸ್ವಲ್ಪ ಪುಣ್ಯ ಮಾಡಿ ನಿಮ್ಮ ಮಕ್ಕಳಿಗೂ ಸಿಗಲಿ. ಅದೇ ನಾನು ಅದಕ್ಕೆ ಹೊರಟಿದ್ದೀಗ. ಹೌದಾ? ಸಂತೋಷ ಆಯ್ತು. ನಿಮ್ಮನ್ನು ಕಂಡೆ. ನಿಮ್ಮ ಪರೀಕ್ಷೆ ನನಗಾಯ್ತು, ನನ್ನ ಪರೀಕ್ಷೆ ನಿಮಗಾಯ್ತು. ನೀವು ಮುಂದೊಂದು ದಿನ ಎಲ್ಲಿಯಾದ್ರೂ ನಿಮ್ಮ ಅರಮನೆಗೆ ಬಂದೆ ಅಂತಾದ್ರೆ ನನ್ನನ್ನು ಪರಿಚಯಿಸಿ ನನಗೆ ವಿಶೇಷವಾದ ಗೌರವ ನೀವು ನೀಡಬೇಕು. ಹೊತ್ತೋಯ್ತು, ಮನೆಗೆ ನೀರ್ಕೊಂಡು ಹೋಗಲಿಲ್ಲ, ಅಪ್ಪಯ್ಯ ಇದ್ದಾರೆ, ನಾನು ಬರ್ತೇನೆ. ಅಂಗನಾಮಡಿ ನಿಲ್ಲು ನಿಲ್ಲು ನಿಲ್ಲೇ ಅಂಗನಾಮಡಿ ನಿಲ್ಲು ನಿಲ್ಲು ನಿಲ್ಲೇ ಇಂಗಿತವ ಅನುಭವ ಇತ್ತು ಮನವನು ತುಂಗ ಕುಜಯುಗಿ ತಡಿಸು ತುಂಗ ಕುಜಯುಗಿ ತಡಿಸು ಕುರಂಗ ಲೋಚನೆ ಕೂಡಲೆತ್ತನು ಭಾಗ್ಯ ಸ್ಥಿರವನು